ಹಾಯ್ ಜನರೇ, ನಾನು ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ನಮ್ಮದು ಮುತ್ತುದು ಬ್ರೇಕಪ್ ಆಯಿತು. ಬ್ರೇಕಪ್ ಆಗೋ ರೀಸನ್ ಕೂಡ ನಾನು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ಏನು ಗೊತ್ತಾ ಜನರೇ, ಎಷ್ಟು ಅಂತ ಸಹಿಸ್ಕೋಬೇಕು. ನಾನು ಅವ್ನಿಗೆ ಏನು ಇಲ್ದಿರೋ ಟೈಮಲ್ಲಿ ನಾನು ಅವನಿಗೆ ಕಷ್ಟಕ್ಕೂ ಆಗಿದ್ದೀನಿ, ಎಲ್ಲದಕ್ಕೂ ಆಗಿದ್ದೀನಿ, ಅವನ ಜೊತೆ ಎಲ್ಲದಕ್ಕೂ ನಿಂತಿದ್ದೀನಿ, ಎಲ್ಲ ಮಾಡಿದ್ದೀನಿ. ಅವನು ನನ್ನ ಎಲ್ಲ ಕಷ್ಟಕ್ಕೂ ನಿಂತಿದ್ದಾನಿಲ್ಲ ಅಂತೆಲ್ಲ. ಬಟ್ ನನಗೇನು ಮಾಡಿಲ್ಲ, ಅದು ನಾನು ಅವನಿಗೆಲ್ಲ ಮಾಡಿದ್ದೀನಿ. ಪ್ರತಿಯೊಂದು ಎಲ್ಲ ಥರ ಮಾಡಿ ಅವನು ನನಗೆ ಎಲ್ಲರ ಮುಂದೆ ಅವಮಾನ ಮಾಡೋದು, ಲೈವಲ್ಲಿ ಬಂದು ಸಿಂಪತಿ ಗಿಡಿಸ್ಕೊತೀನಿ ಅಂತೆಲ್ಲ ಮಾತು ಹೇಳೋದು. ನಾನು ಸಿಂಪತಿಯಿಂದ ಬಂದು ಇಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ. ನಾನು ಯಾರಿಂದ ಬಂದಿದ್ದೀನಿ, ಏನು ಮಾಡಿದ್ದೀನಿ ಎಲ್ಲ ಗೊತ್ತಿದೆ. ನನ್ನ ಮೂರನೇ ವ್ಯಕ್ತಿ ಮಾತು ಕೇಳ್ಕೊಂಡು ದಿನ ಜಗಳ ಮಾಡೋದು, ದಿನ ನನಗೆ ಕಿರಿಕಿರಿ ಆಗೋದು, ನನ್ನ ಅರ್ಥನೇ ಮಾಡ್ಕೊಂಡಿಲ್ಲ ಮನುಷ್ಯ. ಇವಾಗ ತುಂಬ ಬದಲಾಗಿದ್ದಾನೆ. ಯಾರು ಏನು ಹೇಳಿ ಡೈವರ್ಟ್ ಮಾಡಿದಾರಂತ ಗೊತ್ತಿಲ್ಲ ಜನರೇ, ಯಾರು ಏನು ಹೇಳಿ ಡೈವರ್ಟ್ ಮಾಡಿದಾರಂತ ಗೊತ್ತಿಲ್ಲ. ಅದನ್ನು ನನಗೆ ತುಂಬ ಬೇಜಾರಾಗಿದ್ದು ವಿಷಯ ಏನು ಅಂದರೆ, ನನ್ನ ಜೊತೆ ಬೆಳಿಗ್ಗೆಯಿಂದ ಮಾತಾಡ್ತಿರುವಾಗ ಮಧ್ಯದಲ್ಲಿ ನನ್ನ ಫ್ರೆಂಡ್ ಸುನೀಲ್ ಅಂತ ಇದ್ದಾನೆ. ನನ್ನ ಫ್ರೆಂಡ್ ಅವನು. ನನಗೂ ಅವನು ಯಾವ ಸಂಬಂಧನೂ ಇಲ್ಲ, ಬರೀ ಫ್ರೆಂಡ್ಶಿಪ್ ಅಷ್ಟೇ. ನಾನು ಒಳ್ಳೆ ಫ್ರೆಂಡ್ ಅಷ್ಟೇ, ಲವರ್ಸ್ ಅಲ್ಲ, ನಾವು ಫ್ರೆಂಡ್ ಅಷ್ಟೇ. ಸುನೀಲ್, ನನಗೆ ಈ ವಿಡಿಯೋ ಪರವಾಗಿ ನಾನು ಸಾರಿ ಕೇಳ್ತಿದ್ದೀನಿ. ನಿನ್ಗೆ ಹರ್ಟ್ ಆಗಿದೆ, ಸಾರಿ. ನನ್ನಿಂದ ನಿಂಗೆ ಹರ್ಟ್ ಆಗಿದೆ ಬಾಲ ಅಂತ ಗೊತ್ತು, ಸಾರಿ. ಸುನೀಲ್ ನನಗೆ ಫ್ರೆಂಡ್ ಅಷ್ಟೇ ಜನರೇ. ನೋಡಿ ಸುನೀಲ್ ನನಗೆ ಫ್ರೆಂಡ್ ಅಷ್ಟೇ. ಅವನಿಗೆ ನಾನು ಚುಡಾಯಿಸ್ತೀನಿ. ಅವನಿಗೂ ಅಷ್ಟೇ ದಚ್ಚು ಅಂತ ನನ್ನ ಫ್ರೆಂಡ್ ಇದ್ದಾನೆ. ಅವನ ಜೊತೆ ವಿಡಿಯೋ ಮಾಡಿ ಅವನ ಜೊತೆ ಟ್ರೋಲು ಆಗಿದ್ದೀನಿ. ಅಂದರೆ ಅವ್ನು ಟ್ರೋಲು ಆಗಿದ್ದಾನೆ ನನ್ನ ಜೊತೆ ವಿಡಿಯೋ. ಅವನು ಫ್ರೆಂಡೇ, ಅವನಿಗೂ ಟೀಸ್ ಮಾಡ್ತಿದ್ದೆ, ಇವನಿಗೂ ಟೀಸ್ ಮಾಡ್ತಿದ್ದೆ. ಸುಮ್ಮನೆ ನಾನು ದಚ್ಚು ಸುನೀಲ್ ಕಾಲ್ ಮಾಡ್ದ ಅಂತೇಳಿ ಮಾತಾಡ್ತಿದ್ದೆ. ಅವನು ಮೊದಲೇ ಅವನಿಗೆ ಸ್ವಲ್ಪ ಹುಷಾರಿಲ್ಲ, ಜ್ವರ ಎಲ್ಲ ಇದೆ. ಸೊ ನಾನು ಅವನಿಗೆ ಕ್ರಶ್ ಅಂತ ನಾನು ಅವನಿಗೆ ಕ್ರಶ್ ಅಂತ ಹೇಳ್ಕೊಂಡು ಸುಮ್ಮನೆ ಅವನ್ನ ಚುಡಾಯಿಸ್ತಿದ್ದೆ. ಬಟ್ ಸೀರಿಯಸ್ ಅಲ್ಲ, ಅವನಿಗೂ ಗೊತ್ತಿದೆ ಅದು, ಸುನೀಲ್ಗೂ ಗೊತ್ತಿದೆ. ಸುನೀಲ್ ಕೂಡ ತುಂಬ ಒಳ್ಳೆ ಫ್ರೆಂಡ್, ನನಗೆ ಗೊತ್ತಿದೆ. ಅವರು ಕೂಡ ಗೊತ್ತಿದೆ, ಒಳ್ಳೆ ಫ್ರೆಂಡ್ ಅಷ್ಟೇ ನನಗೆ ಸುನೀಲು ಗೊತ್ತಿದೆ. ಬಟ್ ನಾವು ಹತ್ರ ಸುಮ್ಮನೆ ತಮೇಸೆಗೆ ಚುಡಾಯಿಸ್ತಿದ್ರೆ ನಗಿಸ್ತಿದ್ದೆ ಅವ್ರನ್ನ. ಸೊ ತಮೇಸೆಗೆ ಚುಡಾಯಿಸ್ತಿರುವಾಗ ಈ ಥರ ಎಲ್ಲ ಹೇಳೋದು ತಪ್ಪಿದೆ ಜನರೇ. ಈ ಥರ ಎಲ್ಲ ಅವ್ನ ಲವ್ ಮಾಡ್ತಾಳೆ ಏನಿಲ್ಲ ಇದೆ. ಆಮೇಲೆ ಏನಾಗೋಯ್ತು ಅಂದ್ರೆ, ಸುನೀಲ್ಗೆ ಮುತ್ತು ಕಾಲ್ ಮಾಡಿದೆ, ಯಾರ ಜೊತೆ ಮಾತಾಡ್ತಾರೆ ನೋಡಿ, ಇದೇ ಅನುಮಾನ ಅನ್ನೋದು, ಯಾರ ಜೊತೆ ಮಾತಾಡ್ತಿದ್ದಾರೆ ಅಂತೇಳಿ. ಅದಕ್ಕೆ ಸುನೀಲ್ ಎತ್ತಿಲ್ಲ ಮುತ್ತುದು ಫೋನು ಎತ್ತಿಲ್ದಿರೋ ಕಾರಣಕ್ಕಾಗಿ ತಚ್ಚುಗೆ ಫೋನ್ ಮಾಡಿಬಿಟ್ಟು ಸುನೀಲ್ ನಂಬರ್ ಕೊಟ್ಟಿರೋದು. ತಚ್ಚು ನೋಡು ಹಿಂಗೆ